ಬೆಳಗಾವಿ ಜಿಲ್ಲೆಯ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ನ KCET ಕಟ್ ಆಫ್ ಪ್ಲೇಸ್ಮೆಂಟ್ ಕ್ಯಾಂಪಸ್ ಫೀಸ್ ಯಾವ ಕಾಲೇಜ್ ಯಾರಿಗೆ ಬೆಸ್ಟ್ ಅನ್ನೋದನ್ನ ಸಿಂಪಲ್ ಆಗಿ ತಿಳ್ಕೊಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬೆಳಗಾವಿಯಲ್ಲಿ ಫಸ್ಟ್ ಲಿಸ್ಟಲ್ಲಿ KLE ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಸ್ಟಾರ್ಟ್ ಆಗಿರೋದು 1979ರಲ್ಲಿ ಉದ್ಯಮಬಾಗ್ ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E024. ಇದು VTU ಅಂಡರಲ್ಲಿ ಅಟಾನಮಸ್ ಸ್ಟೇಟಸ್ ಇದೆ. ನ್ಯಾಕ್ ಮಾನ್ಯತೆ ಬಂದು A+ ಗ್ರೇಡ್ ಇದೆ. ಸೊ KCET ಕಟ್ ಆಫ್ ಬಂದು ನಿಮಗೆ 21,000 ಒಳಗಡೆ ಇದ್ರೆ ಜನರಲ್ ಮೆರಿಟಲ್ಲಿ CS ಬ್ರಾಂಚ್ಗೆ ಸೀಟ್ ಸಿಗುತ್ತೆ. ಈ ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜು 51 ಲಕ್ಷದ ತನಕ ರೆಕಾರ್ಡ್ ಆಗಿದೆ. ಸೊ ಏನಪ್ಪ ಈ ಕಾಲೇಜಿಗೆ ಸೇರೋದ್ರಿಂದ ಬೆನಿಫಿಟ್ ಅಂದರೆ, ಸೊ ನಾರ್ತ್ ಕರ್ನಾಟಕದಲ್ಲಿ ಟಾಪ್ ಟೈರ್ 1 ಇಂಜಿನಿಯರಿಂಗ್ ಕಾಲೇಜು, 45 ವರ್ಷಕ್ಕಿಂತ ಹಳೆ ಕಾಲೇಜು, ತುಂಬ ಗುಡ್ ಅಲ್ಯುಮಿನಿ ನೆಟ್ವರ್ಕ್ ಇದೆ, ಗುಡ್ ಪ್ಲೇಸ್ಮೆಂಟ್ ಇದೆ, ಒಳ್ಳೆ ಇಂಡಸ್ಟ್ರಿಯಲ್ ಕಾಂಟ್ಯಾಕ್ಟ್ಸ್ ಇದೆ. ಸೊ ವೆರಿ ಗುಡ್ ಕ್ಯಾಂಪಸ್ ಇದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವೇನಾದರೂ ಬೆಳಗಾವಿಯಲ್ಲಿ ಸೇರ್ತೀನಿ ಇಂಜಿನಿಯರಿಂಗ್ ಅಂದರೆ ದಿಸ್ ಈಸ್ ದ ಬೆಸ್ಟ್ ಕಾಲೇಜ್. ನೆಕ್ಸ್ಟ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್. ಸೊ ಇದು 1979ರಲ್ಲಿ ಸ್ಟಾರ್ಟ್ ಆಯಿತು. ಇದು ಲೊಕೇಟ್ ಆಗಿರೋದು ಉದ್ಯಮಬಾಗ್ ಬೆಳಗಾವಿಯಲ್ಲಿ. KCET ಕೋಡ್ ಬಂದು E007. ಸೊ ಇದು ಸಪ್ರೇಟ್ ಯೂನಿವರ್ಸಿಟಿ ಆಗಿದೆ. ಸೊ ಇದು A ಗ್ರೇಡ್ ಪಡೆದಿದೆ ನ್ಯಾಕಲ್ಲಿ. KCET ಜನರಲ್ ಮೆರಿಟ್ CSಗೆ ಕಟ್ ಆಫ್ ಬಂದು 32ರಿಂದ 35,000 ಇದೆ. ಹೈಯೆಸ್ಟ್ ಪ್ಯಾಕೇಜು 34 ಲಕ್ಷದ ತನಕ ಈ ಕಾಲೇಜಲ್ಲಿ ರೆಕಾರ್ಡ್ ಆಗಿದೆ. ಸೊ ಇದು KLE ಸೊಸೈಟಿಗೆ ಸೊ ಸೇರಿರೋದ್ರಿಂದ ಒಳ್ಳೆ ಬಿಲ್ಡಿಂಗು, ಒಳ್ಳೆ ಯೂನಿವರ್ಸಿಟಿ ಆಗಿರೋದ್ರಿಂದ ಒಳ್ಳೆ ಕ್ಯಾಂಪಸ್ ಚೆನ್ನಾಗಿದೆ. ಸೊ ಇಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳು ರೆಗ್ಯುಲರ್ ಆಗಿ ಬರ್ತದೆ. ಬೆಳಗಾವಿಯಲ್ಲಿ ಇದು ಒಂಥರ ಬೆಸ್ಟ್ ಕಾಲೇಜ್ ಅಂತಾನೆ, ನೀವು ಬೆಸ್ಟ್ ಯೂನಿವರ್ಸಿಟಿ ಕಾಲೇಜ್ ಅಂತ ನೀವು ಕನ್ಸಿಡರ್ ಮಾಡ್ಕೊಬೋದು. ನೆಕ್ಸ್ಟ್ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದು ಸ್ಟಾರ್ಟ್ ಆಗಿರೋದು 2010ನಲ್ಲಿ ಮಚ್ಚೆ ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E176. ಸೊ ಇದು VTU ಅಫಿಲೇಟೆಡ್ ಕಾಲೇಜು, ಆಟೋನಮಸ್ ಎಲ್ಲ. ಸೊ ಇದು ನ್ಯಾಕ್ ಮತ್ತು ಅಕ್ರಿಡೇಟ್ ಆಗಿದೆ. ಸೊ ನಿಮ್ದೇನಾದರೂ ಕಟ್ ಆಫ್ ಬಂದು ಜನರಲ್ ಮೆರಿಟ್ CSಗೆ 32ರಿಂದ 33,000 ರೇಂಜಲ್ಲಿದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 12ರಿಂದ 13 ಲಕ್ಷ ತನಕ ರೆಕಾರ್ಡ್ ಆಗಿದೆ. ಹ್ಯಾಕಥಾನ್ ಕಲ್ಚರ್, ಕೋಡಿಂಗ್ ಎಕ್ಸ್ಪೋಜರ್, ಕಾರ್ಪೊರೇಟ್ ಟ್ರೈನಿಂಗ್ ಮೇಲೆ ಈ ಕಾಲೇಜಲ್ಲಿ ಎಷ್ಟು ಮಾನ್ಯತೆ ಕೊಡ್ತಾರೆ. ಸೊ ನಿಮ್ದೇನಾದರೂ ಮೀಡಿಯಂ ರೇಂಜ್ ಸ್ಟೂಡೆಂಟ್ಸ್ ಆದರೆ ಇದೊಂದು ಒಳ್ಳೆ ಕಾಲೇಜು. ನೆಕ್ಸ್ಟ್ ಕಾಲೇಜ್ ಬಂದು SG ಬಾಲೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸ್ಟಾರ್ಟ್ ಆಗಿರೋದು 2008ರಲ್ಲಿ. ಇದು ನೆಹರು ನಗರ ಅಥವಾ ಶಿವ ಬಸವನ ನಗರ ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E145. ಇದು ಅಷ್ಟೇ VTU ಅಫಿಲೇಟೆಡ್ ಕಾಲೇಜು, ನ್ಯಾಕ್ ಅಕ್ರಿಡೇಷನ್ ಆಗಿದೆ. KCET ಬಂದು ನಿಮಗೆ 50,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 10 ಲಕ್ಷದ ತನಕ ರೆಕಾರ್ಡ್ ಆಗಿದೆ. ಸೊ ಇದು ಸಿಟಿ ಸೆಂಟ್ರಲ್ ಇರೋದ್ರಿಂದ ಸೊ ನಿಮಗೆ ಟ್ರಾವೆಲಿಂಗ್ ಟೈಮ್ ಏನಿರೋದಿಲ್ಲ. ಸೊ ಇಟ್ಸ್ ಎ ವೆರಿ ಗುಡ್ ಕಾಲೇಜು. VTU ಅಕ್ರಿಡೇಷನ್ ಆಗಿರೋದ್ರಿಂದ VTU ಸಿಲೆಬಸ್ನ ಫಾಲೋ ಮಾಡ್ತಾ ಚೆನ್ನಾಗಿದೆ. ನೆಕ್ಸ್ಟ್ SJPN ಟ್ರಸ್ಟ್ ಹಿರಾಸೂರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು 1996ಅಲ್ಲಿ ಸ್ಟಾರ್ಟ್ ಆಗಿದೆ. ನಿಡಸೋಸಿ ಹುಕ್ಕೇರಿ ತಾಲೂಕಲ್ಲಿದೆ. KCET ಕೋಡ್ ಬಂದು E041. ಇದು ಅಷ್ಟೇ VTU ಅಫಿಲೇಟೆಡ್ ಕಾಲೇಜು. ನ್ಯಾಕ್ ಬಂದು A+ ಗ್ರೇಡ್ ಇದೆ. ಸೊ ನಿಮ್ದೇನಾದರೂ ಕಟ್ ಆಫ್ ಬಂದು 55ರಿಂದ 60,000 ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ. ಸ್ವಲ್ಪ ರೂರಲ್ ಸೈಡ್ನಲ್ಲಿರೋ ಕಾಲೇಜು. ಸೊ ಅದರಿಂದ ನಿಮಗೆ ರ್ಯಾಂಕಿಂಗ್ ಜಾಸ್ತಿ ಇದ್ರೂ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ವೆರಿ ಗುಡ್ ಕಾಲೇಜು. ಸೊ ಹೈಯೆಸ್ಟ್ ಪ್ಯಾಕೇಜು 7ರಿಂದ 10 ಲಕ್ಷದ ತನಕ ಸಿಗೋ ಚಾನ್ಸಸ್ ಇದೆ. ಸೊ ನಿಮಗೆ ಒಂದು ಒಳ್ಳೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಗುಣಮಟ್ಟ ಶಿಕ್ಷಣ ಬೇಕು ಅಂದರೆ ಈ ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಒಂದು ಗುಡ್ ಎನ್ವಿರಾನ್ಮೆಂಟ್ ಇರೋ ಕಾಲೇಜು, ಸೊ ರೂರಲ್ ಬ್ಯಾಕ್ಗ್ರೌಂಡ್ ಇರೋ ಕಾಲೇಜು. ಸೊ ಇದು ಒಂದು ಸ್ವಾಮೀಜಿಯವ್ರ ಕಾಲೇಜು. ಸೊ ಆರಾಮಾಗಿ ನೀವು ಸೇರ್ಬೋದು. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್. ಇದು ಸ್ಟಾರ್ಟ್ ಆಗಿರೋದು 2018ರಲ್ಲಿ ಉದ್ಯಮಬಾಗ್ ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E234. ಸೊ ಇದು VTU ಅಫಿಲೇಟೆಡ್ ಆಗಿದೆ. ನ್ಯಾಕ್ ಅಕ್ರಿಡೇಟೆಡ್ ಕಾಲೇಜು. ಸೊ KCET ಕಟ್ ಆಫ್ ಬಂದು 45ರಿಂದ 65,000 ರೇಂಜಲ್ಲಿ ಬಂದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ 10ರಿಂದ 12 ಲಕ್ಷ ಸಿಗ್ಬೋದು. ಸೊ ಇದೊಂಥರ ಹೊಸ ಬ್ರಾಂಚಸ್ಸು, AI ರಿಲೇಟೆಡ್ ಬ್ರಾಂಚಸ್ ಚೆನ್ನಾಗಿದ್ದಾವೆ. ಸೊ ಮಾಡ್ರನ್ ಕ್ಯಾಂಪಸ್ಸು. ಸೊ ಒಳ್ಳೆ ಕಾರ್ಪೊರೇಟ್ ಎಕ್ಸ್ಪೋಜರು ನಿಮಗೆ ಸಿಗುತ್ತೆ. ಸೊ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಸ್ಟಾರ್ಟ್ ಆಗಿರೋದು 2009ರಲ್ಲಿ. ಸಾವ್ಗಾಂವ್ ರಸ್ತೆ ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E185. ಇದು ಅಷ್ಟೇ VTU ಅಫಿಲೇಟೆಡ್ ಕಾಲೇಜು, ನ್ಯಾಕ್ ಅಕ್ರಿಡೇಟೆಡ್.
KCET ಕಟ್ ಆಫ್ ಬಂದು ನಿಮ್ಗೆ 65ರಿಂದ 70-80 ಸಾವಿರ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು ಅಷ್ಟೇ, ಪ್ಯೂರ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟ್ಸು, 10 ಲಕ್ಷದ ತನಕ ಸಿಗ್ಬೋದು. ಸೊ ಇದರಲ್ಲಿ ಏನಪ್ಪ ಅಂದರೆ ಒಂದು 30 ಎಕರೆ ಬಿಗ್ ಕ್ಯಾಂಪಸ್ ಇದೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. ಸೊ ಇಂಜಿನಿಯರಿಂಗ್ ಜೊತೆ ಆರ್ಕಿಟೆಕ್ಚರ್ ಕೋರ್ಸು ಈ ಕಾಲೇಜಲ್ಲಿ ಇದೆ. ದಟ್ ಈಸ್ ದ ಮೋಸ್ಟ್ ವಿಶೇಷ ಅಂದರೆ ಅದೇ ಮರಾಠ ಮಂಡಲ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಇದು ಸ್ಟಾರ್ಟ್ ಆಗಿರೋದು 1997, ಹಲಬಾವಿ, ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E086, VTU ಅಫಿಲೇಟೆಡ್ ಕಾಲೇಜು, NAC ಅಕ್ರಿಡೇಷನ್ ಆಗಿದೆ. ಸೊ ನಿಮಗೇನಾದರೂ 65ರಿಂದ 1 ಲಕ್ಷ ಚಿಲ್ಲರೆ ಇದ್ದರೆ, ರ್ಯಾಂಕಿಂಗ್ ಇದ್ದರೆ, ಡಿಪೆಂಡ್ ಆನ್ ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು ಒಂದು 6ರಿಂದ 7 ಲಕ್ಷ ಸಿಗ್ಬೋದು. ಸೊ ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಕಾಲೇಜ್ ಬೇಕು ಅಂದರೆ ಈ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ರೂರಲ್ ಸ್ಟೂಡೆಂಟ್ಸು, ಲೋಕಲ್ ಲೈಟ್ಸ್ಗೆ ಇದೊಂಥರ ಬೆಸ್ಟ್ ಕಾಲೇಜ್ ಅಂತ ನೀವು ತಿಳ್ಕೊಬೋದು. ನೆಕ್ಸ್ಟ್ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 2008ರಲ್ಲಿ ಸ್ಟಾರ್ಟ್ ಆಗಿದೆ. ಚಿಕ್ಕೋಡಿ ತಾಲೂಕಲ್ಲಿ ಲೊಕೇಟ್ ಆಗಿದೆ, ಬೆಳಗಾವಿ ಜಿಲ್ಲೆ. ಸೊ KCET ಕೋಡ್ ಬಂದು E160, VTU ಅಫಿಲೇಟೆಡ್ ಕಾಲೇಜು, NAC ಅಕ್ರಿಡೇಟೆಡು. KCET ಕಟ್ ಆಫ್ ಬಂದು 58ರಿಂದ 65 ಸಾವಿರ ರ್ಯಾಂಕಿಂಗ್ ಇದೆ. ಹೈಯೆಸ್ಟ್ ಪ್ಯಾಕೇಜ್ 10 ಲಕ್ಷದ ತನಕ ರೆಕಾರ್ಡ್ ಆಗಿದೆ. ಸೊ ಇದ್ರ ಏನಪ್ಪ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಟಿಗೆ ಬರೋದಿರೇ ಹಳ್ಳಿ ಸೈಡಲ್ಲೇ ಓದಲಿ ಅಂತೇಳಿ ಒಂದು ಸೆಂಟ್ರಲೈಸ್ಡ್ ಆಗಿ ಒಂದು ಒಳ್ಳೆ ಕಾಲೇಜು KLE ಬ್ರ್ಯಾಂಡ್ ಅವ್ರು ಮಾಡಿರೋದು. ಸೊ ಅವರೆಲ್ಲ ಪ್ಲೇಸ್ಮೆಂಟ್ಸ್ ಎಲ್ಲ ಸೆಂಟ್ರಲೈಸ್ಡ್ ಇರುತ್ತೆ, ಅವ್ರದ್ದೆಲ್ಲ ಬ್ರಾಂಚ್ ಕಾಲೇಜಸ್ಸು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ KLE ಕಾಲೇಜಸ್ ಬಗ್ಗೆನೇ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ VSM ಸೋಮಶೇಖರ R ಕೋಟಿವಾಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2010ರಲ್ಲಿ ಸ್ಟಾರ್ಟ್ ಆಗಿದೆ, ನಿಪ್ಪಾಣಿ ತಾಲೂಕಲ್ಲಿದೆ. KCET ಕೋಡ್ ಬಂದು E207, VTU ಅಪ್ಲೇಟೆಡ್, NAC ಅಕ್ರಿಡೇಷನ್ ಆಗಿದೆ. KCET ಜನರಲ್ ಮೆರಿಟ್ ಕಟ್ ಆಫ್ ಬಂದು 80ರಿಂದ 1.5 ಲಕ್ಷ. ಮ್ಯಾಕ್ಸಿಮಮ್ ನಿಮ್ದು ಏನಾದರೂ ರ್ಯಾಂಕ್ ಬಂದರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 6.5 ಲಕ್ಷ ಇದೆ. ಸೊ ಕರ್ನಾಟಕ, ಮಹಾರಾಷ್ಟ್ರ ಭಾಗದಲ್ಲಿರೋದ್ರಿಂದ ನಿಮ್ಗೆ 2 ಕಲ್ಚರು ಒಂಥರ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಈ ಕಾಲೇಜ್ಗೆ ಡಿಪ್ಲೊಮೊ ಲೆವೆಲ್ ಸ್ಟೂಡೆಂಟ್ಸು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 2009ರಲ್ಲಿ ಸ್ಟಾರ್ಟ್ ಆಯಿತು. ಭೂತ್ರಮನಹಟ್ಟಿ, ಬೆಳಗಾವಿಯಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು E189, VTU ಅಫಿಲೇಟೆಡ್ ಕಾಲೇಜು. ಸೊ NAC ಅಕ್ರಿಡೇಷನ್ ಆಗಿದೆ. KCET ಕಟ್ ಆಫ್ ಬಂದು 90ರಿಂದ 1,20,000 ಸಾವಿರ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜ್ ಸಿಗುತ್ತೆ. 5.5 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ. ಏನಪ್ಪ ಬೆನಿಫಿಟ್ ಅಂದರೆ ಯಾವುದೇ ರ್ಯಾಂಕ್ ಬಂದರೂ ಈ ಕಾಲೇಜಿಗೆ ಆರಾಮಾಗಿ ಸಿಗುತ್ತೆ. ಸೊ ನಿಮ್ಗೆ ಅಕಾಡೆಮಿಕ್ ಮಾನಿಟ್ರಿಂಗು, ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದೆ. ನೆಕ್ಸ್ಟ್ ದೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2022, ಇದು ಒಂಥರ ನ್ಯೂ ಕಾಲೇಜು, ಬೆಳಗಾವಿ ಡಿಸ್ಟಿಕಲ್ಲಿ ಹ್ಯಾಡ್ ಆಗಿರೋದು. ಬಸವನ ಕುಡಚಿ, ಬೆಳಗಾವಿ ಏರ್ಪೋರ್ಟ್ ಹತ್ರ ಲೊಕೇಟ್ ಆಗಿದೆ. KCET ಕೋಡ್ ಬಂದು E304, VTU ಅಫಿಲೇಟೆಡ್ ಕಾಲೇಜು, NAC ಅಕ್ರಿಡೇಷನ್ ಆಗಿರುತ್ತೆ. ಇಲ್ಲಾಂದರೆ ನೀವು ಕಾಲೇಜ್ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ, NAC ಅಥವಾ AICTE ಅಪ್ರೂವ್ಡ್ ಕಾಲೇಜು. ಸೊ ನಿಮಗೆ KCET ಕಟ್ ಆಫ್ ಬಂದು 75ರಿಂದ 95 ಸಾವಿರ ರ್ಯಾಂಕಿಂಗು. ಸೊ ಹೊಸ ಕಾಲೇಜು, ಡಿಮ್ಯಾಂಡ್ ಇರ್ಬೋದು. ಪ್ಲೇಸ್ಮೆಂಟ್ಗೆ ಇನ್ನೂ ಬ್ಯಾಚಸ್ ಔಟ್ಪುಟ್ ಆಗಿಲ್ಲ, ಮೇ ಬಿ ಗುಡ್ ಟ್ರೈ ಮಾಡ್ತಾರೆ. ಇದು ಪ್ಯೂರ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಸ್ಕಿಲ್ ಸೆಟ್ ಮೇಲೆ ಹೋಗುತ್ತೆ. ಸೊ ಹೊಸ ಕ್ಯಾಂಪಸ್ ಆಗಿರೋದ್ರಿಂದ ಮಾಡ್ರನ್ ಆಗಿ ಕ್ಲಾಸ್ ರೂಮ್ಸ್ ಇರುತ್ತೆ. VTU ಅಕ್ರಿಡೇಷನ್ ಆಗಿರೋದ್ರಿಂದ VTU ಸಿಲೆಬಸ್ ಫಾಲೋ ಮಾಡ್ತಾರೆ. ಸೊ ಇವು ನೀವು ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಓದ್ತೀನಿ ಅಂದರೆ ನಿಮಗೆ ಲೀಸ್ಟಲ್ಲಿರೋ ಟಾಪ್ 12 ಕಾಲೇಜಸ್ಸು ಅಥವಾ ಇರೋ ಬೆಳಗಾವಿ ಇಂಜಿನಿಯರಿಂಗ್. ನೀವೇನಾದರೂ ಬೆಳಗಾವಿ ಡಿಸ್ಟ್ರಿಕ್ಟಲ್ಲೇ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ಈ ಕಾಲೇಜಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಬೋದು. ಸೊ KLE ಬ್ರ್ಯಾಂಡು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಸೊ ನಿಮ್ಗೇನಾದರೂ ಚಾನ್ಸಸ್ ಸಿಕ್ಕಿದ್ರೆ KLE ಬ್ರ್ಯಾಂಡ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ನಿಮ್ಗೆ ಇನ್ನೂ ಯಾವುದಾದ್ರೂ ಈಗ ಸ್ಪೆಸಿಫಿಕ್ ಆಗಿ ಈ ಕಾಲೇಜ್ ಲಿಸ್ಟಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಯಾವುದಾದ್ರೂ ಕಾಲೇಜ್ ಬಗ್ಗೆ ಮಾಹಿತಿ ಬೇಕಾದರೆ, ಇಲ್ಲ KCET ಕಟ್ ಆಫ್ ಬಗ್ಗೆ ಮಾಹಿತಿ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ, ನೀಟಾಗಿ ನಾನು ಡೀಟೇಲ್ಸ್ ಆಗಿ ನಿಮಗೆ ಮಾಹಿತಿನ ಕೊಡ್ತೀನಿ. ಥ್ಯಾಂಕ್ ಯು.